ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನ ನಿರ್ಧಾರಗಳು ಏನಿರಬಹುದು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ, ಅವ್ರ ಮನಸ್ಸಲ್ಲಿ ಏನು ನಿರ್ಧಾರ ಮಾಡ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಜಾಯ್, ಹಾಗೆ ಡೆಸ್ಟಿನಿ, ಮತ್ತೊಂದು ಗ್ರ್ಯಾಟಿಟ್ಯೂಡ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪರ್ಫೆಕ್ಷನ್, ಅವ್ರಿಗೆ ನೀವು ಪರ್ಫೆಕ್ಟ್ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಅವ್ರ ಮನಸ್ಸಿನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅವ್ರಿಗೆ ನೀವು ಸರಿಯಾದ ವ್ಯಕ್ತಿ ಹಾಗನ್ನಿಸ್ತಾ ಇದೆ. ಇಲ್ಲಿ ಇನ್ನೇನಿದೆ ನೋಡೋಣ, ಕಾರ್ಡ್ಸ್ ಏನು ಹೇಳುತ್ತೆ. ಇಲ್ಲಿ ಸಂತೋಷ ಇದೆ, ಮನಸ್ಸು ಸಂತೋಷವಾಗಿದೆ, ಏನೋ ನಿರ್ಧಾರ ತಗೊಂಡಿದ್ದಾರೆ ನಿಮ್ಮ ಬಗ್ಗೆ. ಡೆಸ್ಟಿನಿ ನಿಮ್ಮಿಬ್ಬರನ್ನೂ ಭೇಟಿ ಮಾಡಿಸಿದೆ. ಅವರ ಡೆಸ್ಟಿನಿ ಪಾರ್ಟ್ನರ್ ನೀವಾಗಿದ್ದೀರಾ. ನಿಮ್ಮ ಮೇಲೆ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಇದೆ. ಹಾಗೆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳೋದು ಇದೆ. ಅವರು ಆ ದೇವ್ರ ದಯೆಯಿಂದ ನೀವಿಬ್ಬರು ಭೇಟಿಯಾಗಿದ್ದೀರಾ. ಅದು ಸಂತೋಷವಾಗಿ ಮುಂದುವರಿತಾ ಇದೆ. ಅವ್ರ ಮನಸ್ಸಲ್ಲಿ ಏನೋ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಅದು ನಿಮ್ಗೆ ಹೇಳಿದಾರಾ ಇಲ್ವಾ ಅನ್ನೋದನ್ನು ಮುಂದೆ ನೋಡೋಣ ಕಾರ್ಡ್ಸಿಂದ. ಈಗಂತೂ ಅವ್ರ ಮನಸ್ಸಲ್ಲಿ ಸಂತೋಷ ಇದೆ. ನೀವು ಅವ್ರಿಗೆ ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅನ್ನಿಸ್ತಾ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಅವ್ರ ಮನಸ್ಸಲ್ಲಿ ಏನು ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಇಲ್ಲಿ ಇಬ್ಬರನ್ನು ಒಳ್ಳೆ ಫ್ರೆಂಡ್ಶಿಪ್ನಲ್ಲಿ ಇದ್ದೀರಾ ಹಾಗನ್ನಿಸ್ತಾ ಇದೆ. ಕಾರ್ಡ್ ನಂಬರ್ 2, ಹಾಗೆ ಕಾರ್ಡ್ ನಂಬರ್ 3, 4, 1 more, 5. ಇಲ್ಲಿ ಬಾಟಮ್ನಲ್ಲಿ ಏನಿದೆ ನೋಡೋಣ. ನಿಮ್ಮ ಮೇಲೆ ಪೊಸೆಸಿವ್ನೆಸ್ ಇದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ, ನಿಮ್ಮನ್ನು ರಿಪ್ಲೇಸ್ ಮಾಡೋಕೆ ಇಷ್ಟ ಇಲ್ಲ, ಬೇರೆ ಯಾರೂ ಇಷ್ಟ ಆಗ್ತಾ ಇಲ್ಲ. ಅವ್ರಿಗೆ ಸರಿಯಾದ ವ್ಯಕ್ತಿ ನೀವು ಹಾಗನ್ನಿಸ್ತಾ ಇದೆ. ಅವ್ರಿಗೆ ಇಷ್ಟು ದಿನ ನಿಮ್ಮನ್ನು ಅಬ್ಸರ್ವ್ ಮಾಡಿದ್ದಾರೆ. ನೀವು ಯಾಕೋ ಅವ್ರಿಗೆ ಇಷ್ಟ ಆಗಿದ್ದೀರಾ. ಮನಸ್ಸಲ್ಲೇ ಏನೇನೋ ಭಾವನೆಗಳಿದೆ, ಏನೋ ನಿರ್ಧಾರಗಳಿದೆ. ಅದೇನಿದೆ ನೋಡೋಣ. ಇವ್ರ ಹಿಂದಿನ ಜೀವನ ಅಷ್ಟೊಂದು ಚೆನ್ನಾಗಿರಲಿಲ್ಲ ಅನ್ನೋದಿದೆ. ಏನೋ ಕಹಿ ಅನುಭವಗಳಿದೆ. ಯಾವುದೋ ರಿಲೇಷನ್ಶಿಪ್ನಲ್ಲಿ ನಿರಾಸೆ ಇದೆ. ಮನಸ್ಸು ಒಡೆದಿತ್ತು, ಆದರೆ ಈಗ ಎಲ್ಲ ಬ್ಯಾಲೆನ್ಸ್ ಆಗಿದೆ ಅನ್ನೋದು ಬರ್ತಾ ಇದೆ. ಏನೋ ಸಂತೋಷ ಇದೆ, ಆದ್ರೂ ಮಧ್ಯೆ ಮಧ್ಯೆ ಆ ಹಳೆ ನೆನಪುಗಳು ಬರ್ತಾ ಇದೆ. ಅದನ್ನು ಮರೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಪ್ರಯತ್ನಗಳು ನಡೆದಿದೆ ಇಲ್ಲಿ. ಈ ಮಧ್ಯೆ ನಿಮ್ಮ ಭೇಟಿಯಾಗಿದೆ. ಇಲ್ಲಿ ಅಟ್ಯಾಚ್ಮೆಂಟ್ ಬೆಳೆದಿದೆ. ನಿಮ್ಮ ಮೇಲೆ ನಿರ್ಧಾರ ತಗೊಂಡಿದ್ದಾರೆ, ಆದ್ರೂ ಯಾಕೋ ಮನಸ್ಸು ಅಳುಕ್ತಾ ಇದೆ. ಯಾಕೆಂದರೆ ಒಂದ್ಸರಿ ಜೀವನದಲ್ಲಿ ನಿರಾಸೆ ಅನುಭವಿಸಿದರೆ ಅದರಿಂದ ಆಚೆ ಬರೋದು ತುಂಬ ಕಷ್ಟ ಆಗಿತ್ತು. ಆದರೆ ನಿಮ್ಮ ಪರಿಚಯ ಆದಮೇಲೆ ಸ್ವಲ್ಪನಾದ್ರೂ ಅದನ್ನೆಲ್ಲ ಮರ್ತಿದ್ದಾರೆ ಅನ್ನೋದಿದೆ. ಆದ್ರೂ ಡಿಸಿಷನ್ ತಗೊಳ್ಳೋಕೆ ಹಿಂಜರಿಕೆ ಇದೆ. ನಿಮ್ಮ ಪರಿಚಯ ಆದಮೇಲೆ ಏನೋ ಸಂತೋಷ ಇದೆ. ನೀವೇ ಅವ್ರ ಪ್ರಪಂಚ ಆಗಿದ್ದೀರಾ. ಎಲ್ಲಿ ಹೋದ್ರೂ ನೆನಪಾಗ್ತೀರಾ. ಆದರೆ ಅಲ್ಲಿ ಅನುಮಾನಗಳಿದೆ. ಇದು ಎಷ್ಟು ದಿನ ನನ್ನ ನಿರ್ಧಾರನ ಹೇಳೋದು ಸರಿನಾ ಈ ಟೈಮಲ್ಲಿ? ಹಾಗೆಲ್ಲ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇದೆ. ಇದಕ್ಕೆ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಮನಸ್ಸಿನ ಭಾವನೆಗಳೇನಿದೆ ನೋಡೋಣ. ಎಸ್, ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2. ಅವ್ರ ಬಗ್ಗೆ ಕನಸು ಕಾಣೋದಿದೆ ನೀವು, ಆದ್ರೂ ಏನೋ ಅನುಮಾನಗಳಿದೆ. ನೀವು ಸಹ ಆ ವ್ಯಕ್ತಿಗೆ ಅಟ್ರಾಕ್ಟ್ ಆಗಿದ್ದೀರಾ. ಯಾವಾಗಲೂ ಅವ್ರು ನೆನಪಾಗ್ತಾ ಇರ್ತಾರೆ. ನಿಮಗೆ ಗೊತ್ತಿದೆ ಅವ್ರ ಜೀವನದಲ್ಲಿ ಏನೋ ನಡೆದಿದೆ. ಆಗಾಗ ಅವರು ಯೋಚಿಸಿ ಮಾತಾಡೋದು, ಅದೆಲ್ಲ ನೋಡಿದಾಗ ಈ ವ್ಯಕ್ತಿಗೆ ಏನೋ ಕಹಿ ಅನುಭವ ಆಗಿದೆ. ಹಾಗಿರೋದ್ರಿಂದ ಯಾವುದೇ ನಿರ್ಧಾರಗಳನ್ನ ಹೇಳ್ತಾ ಇಲ್ಲ, ಏನೋ ಕ್ಲಾರಿಟಿ ಕೊಡ್ತಾ ಇಲ್ಲ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀರಾ, ಒಳ್ಳೆ ಜಾಬಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿನ ಭೇಟಿಯಾಗಿದ್ದೀರಾ ಸರಿ. ನೀವೊಂದು ಶಾಂತ ಸ್ವಭಾವದ ವ್ಯಕ್ತಿ.
ಕಲ್ಪನಾ ಲೋಕದಲ್ಲಿ ಇರ್ತೀರ ಯಾವಾಗ್ಲೂ. ಪರಿಸ್ಥಿತಿಗಳಿಗೆ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೋತೀರಾ. ಈ ವ್ಯಕ್ತಿಗೆ ಮನಸ್ಸು ಅಡಿಕ್ಟ್ ಆಗಿದೆ, ಆದರೆ ಅವ್ರ ಸ್ವಭಾವ ನಿಮ್ಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ಏನೋ ಕನ್ಫ್ಯೂಷನ್ಸ್ ಇದೆ. ಅವ್ರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಜೀವನದ ಬಗ್ಗೆ ನಿರ್ಧಾರ ತಗೋಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲೂ ಇದೆ. ಆದರೆ ಅದು ಅವ್ರ ಬಾಯಿಂದನೇ ಬರಲಿ, ಅವರಾಗಿ ಹೇಳಲಿ, ಹಾಗೆ ನೀವು ಕಾಯ್ತಾ ಇದ್ದೀರಾ. ಎಷ್ಟೋ ಸರಿ ಅವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂದಾಗ ಸಂತೋಷದಿಂದ ಹೋಗೋದಿದೆ. ನೀವು ಇವತ್ತಾದರೂ ಕನ್ಫೆಸ್ ಮಾಡ್ಕೋತಾರೆ, ಏನಾದರೂ ನಿರ್ಧಾರ ಹೇಳ್ತಾರೆ. ಹಾಗೆ ನೀವು ಆಶಾಭಾವನೆಯಿಂದ ಹೋಗೋದಿದೆ. ಆದರೆ ಅಲ್ಲಿ ನಿರಾಸೆ ಇರುತ್ತೆ. ಅದು ಇದು ಮಾತಾಡ್ತಾರೆ, ಏನು ಹೇಳಬೇಕು ಅದನ್ನೇ ಹೇಳಲ್ಲ. ಹಾಗಿರೋದ್ರಿಂದ ನೀವು ಕನ್ಫ್ಯೂಷನಲ್ಲಿದ್ದೀರಾ. ಆದ್ರೂ ಆ ಸುಂದರ ಕಲ್ಪನಾ ಲೋಕದಿಂದ ನಿಮಗೆ ಆಚೆ ಬರಬೇಕು ಅಂತ ಅನಿಸಲ್ಲ. ಮನಸ್ಸು ಏನೋ ಹೇಳ್ತಾ ಇದೆ, ಇಲ್ಲ ಇದು ಸರಿಯಾಗುತ್ತೆ. ಹಾಗೆ ನೀವು ಈ ಪರಿಸ್ಥಿತಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ. ಈ ನಿಮ್ಮ ಸ್ವಭಾವಗಳು ಅವ್ರಿಗೆ ಇಷ್ಟ ಆಗಿರೋದ್ರಿಂದನೇ ಅವರು ನಿಮ್ಮ ಹಿಂದೆ ಬಂದಿದ್ದಾರೆ. ಆದರೆ ಇನ್ನೂ ಏನೂ ನಿರ್ಧಾರ ಹೇಳ್ತಾ ಇಲ್ಲ. ಇಲ್ಲಿ ಇನ್ನೇನು ಅವ್ರ ಮನಸ್ಸಿನ ಫೀಲಿಂಗ್ಸ್ಗಳಿರಬಹುದು. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ಫೇಲ್ ಟು ಎಕ್ಸ್ಪ್ರೆಸ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯು. ಐ ವಿಶ್ ಐ ಕುಡ್ ಟೇಕ್ ಮೈ ವರ್ಡ್ಸ್ ಬ್ಯಾಕ್. ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್. ಐ ಫೀಲ್ ಗಿಲ್ಟಿ ಫಾರ್ ಡೌಟಿಂಗ್ ಆನ್ ಯು. ಇಲ್ಲಿ ಬಾಟಮ್ನಲ್ಲಿ ಏನಿದೆ, ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಏನೋ ಅವ್ರ ಮನಸ್ಸಲ್ಲಿ ಆತಂಕ ಇದೆ, ಆಂಗ್ಸೈಟಿ ಇದೆ. ಯಾವುದೇ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ. ನೀವಿಷ್ಟ ಆಗಿದ್ದೀರಾ, ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ ಅವ್ರಿಗೆ. ಹಾಗಿರೋದ್ರಿಂದ ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮೇಲೆ ಟ್ರೂ ಫೀಲಿಂಗ್ಸ್ ಇದೆ, ಆದರೆ ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ. ಎಷ್ಟೋ ಸರಿ ನಿಮ್ಮ ಜೊತೆ ಹೊರಟಾಗಿ ಮಾತಾಡಿರಬಹುದು, ಆದರೆ ಐ ವಾಂಟ್ ಟು ಫಾಲ್ ಇನ್ ಲವ್ ವಿತ್ ಯು ಎಗೇನ್ ಆ್ಯಂಡ್ ಎಗೇನ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಡ್ಜಸ್ಟ್ಮೆಂಟ್ ನೇಚರ್, ನಿಮ್ಮ ಶಾಂತ ಸ್ವಭಾವ ಅವ್ರಿಗೆ ಇಷ್ಟ ಆಗಿದೆ. ಎಷ್ಟೋ ಸರಿ ನಿಮ್ಮ ಮೇಲೆ ಡೌಟ್ ಪಟ್ಟಿರ್ಬೋದು, ಹರ್ಟ್ ಮಾಡಿರ್ಬೋದು. ಅದೆಲ್ಲ ಅವ್ರಿಗೆ ನೆನೆಸ್ಕೊಂಡು ಬೇಜಾರಾಗ್ತಾ ಇದೆ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫೈನಲ್ ಮೆಸೇಜ್ಗಳು ಏಂಜಲ್ಸಿಂದ ನಿಮ್ಗೆ ಏನು ಬರುತ್ತೆ ನೋಡೋಣ. ಸಿಂಪ್ಲಿಫೈ ಯುವರ್ ಲೈಫ್. ಇಲ್ಲಿ ಯುವರ್ ಲೈಟ್ ಈಸ್ ಶೈನಿಂಗ್ ಬ್ರೈಟ್ಲಿ. ಕ್ಲಿಯರ್ ದಿ ಏರ್. ಹಾಗೆ ಫಾಲೋ ಯುವರ್ ಬ್ಲಿಸ್. ಇನ್ ಸೈಲೆನ್ಸ್ ಪೀಸ್ ಪ್ರಿವೈಲ್ಸ್ ಅನ್ನೋದು ಬರ್ತಾ ಇದೆ. ಕ್ಲೆನ್ಸಿಂಗ್ ವಾಟರ್. ನೀವು ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗುತ್ತೆ. ಇದರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವಿಟಿ ಬರುತ್ತೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ಕ್ಲಿಯರ್ ಆಗ್ತಾ ಹೋಗುತ್ತೆ ಅನ್ನೋದಿದೆ. ಪ್ಯೂರಿಫಿಕೇಷನ್ ಆ್ಯಕ್ಟಿವೇಟ್ಸ್ ವೈಬ್ರೆಂಟ್ ಲೈಫ್ ಫೋರ್ಸ್ ಅನ್ನೋ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಹಾಗಿರೋದ್ರಿಂದ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗ್ ಬಿಡಿ. ಸಿಂಪ್ಲಿಫೈ ಯುವರ್ ಲೈಫ್ ಅನ್ನೋದು ಬರ್ತಾ ಇದೆ. ಮನಸ್ಸಲ್ಲಿ ಏನೋ ಸ್ಟ್ರೆಸ್ ಇದೆ, ಬರ್ಡನ್ ಇದೆ. ಆದಷ್ಟು ಅದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ. ಅನುಮಾನಗಳನ್ನ ಕಡಿಮೆ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಏಂಜಲ್ಸಿಂದ ಯು ವಿಲ್ ರೀಚ್ ಯುವರ್ ಡೆಸ್ಟಿನೇಷನ್ ಅನ್ನೋದು ಬರ್ತಾ ಇದೆ. ಸೈಲೆಂಟಾಗಿ ಕೂತು ಯೋಚನೆ ಮಾಡಿ ಅವರೇನೋ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದಿದೆ. ಈ ಕನೆಕ್ಷನ್ನಲ್ಲಿ ಸಂತೋಷ ಇದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನೂ ಭೇಟಿ ಮಾಡಿಸಿದೆ. ಅವ್ರಿಗೆ ದೇವ್ರ ಮೇಲೆ ನಂಬಿಕೆ ಇದೆ. ಸದ್ಯದಲ್ಲೇ ನಿಮ್ಮ ಬಗ್ಗೆ ಅವರು ಪಾಸಿಟಿವ್ ಡಿಸಿಷನ್ ತಗೋತಾರೆ ಅನ್ನೋದು ಬರ್ತಾ ಇದೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿನ ರಿಲೀಸ್ ಮಾಡ್ಕೊಳ್ಳಿ. ಹಾಗೆ ಪಾಸಿಟಿವ್ ಆಗಿರಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.